ಸಖತ್ತಾಗಿ ಆಟ ಆಡ್ತೈತೆ ನಮ್ಮ ಲಕ್ಷ್ಮಮ್ಮ. ಹೆಂಗೆ ಅಂದರೆ ಬೆಳಗ್ಗೆ ಎದ್ದೆ ಫಸ್ಟು ಬ್ರಷ್ ಮಾಡ್ಕೊಂಡು ರೆಡಿ ಆಗೋದೆ, ಗಾಡಿಯಲ್ಲಿ ಕುತ್ಕೊಂಡು ಫಸ್ಟು ಪಿಕಪ್ಗೆ ಹೋದೆ. ಅಲ್ಲಿ ನಮ್ಮ ವೀವರ್ಸ್ ಸಿಕ್ಕಿದ್ರು, ವೀವರ್ಸ್ ಹತ್ರ ಮಾತಾಡ್ಕೊಂಡು ಅಲ್ಲಿಂದ ಫಸ್ಟ್ ಡ್ರಾಪ್ ಮಾಡಿದೆ ವಿಟ್ಸಂದ್ರ. ಆಮೇಲೆ ಅಲ್ಲಿಂದ ಜಿಗ್ನಿ ಹೊಟ್ಟೆ ಸಿಗ್ತೈತೆ ನಾಷ್ಟ ಮಾಡಿಕೊಂಡು ಅಲ್ಲಿಂದ ಮತ್ತೆ ನಾರಾಯಣ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ಹೋಗಿದ್ದೆ. ಎಲ್ಲಿಗೆ ಅಂತಂದರೆ ನಾನು ವೀಲ್ ಅಲೈನ್ಮೆಂಟ್ ಮಾಡಬೇಕಾಗಿತ್ತು. ಯಾಕಂದರೆ ನಾನು ಊಟ ತಿಂತೀನಿ, ಅದ್ರ ಥರ ನಂದು ಟೈರ್ ತಿನ್ಬಿಟ್ಟಿದ್ದೆ, ವೀಲ್ ಅಲೈನ್ಮೆಂಟ್ ಮಾಡಿಲ್ಲ ಅಂದ್ಬಿಟ್ಟು. ಒಂದು ಸೈಡ್ ಚೆನ್ನಾಗಿ ತಿನ್ಬಿಟ್ಟಿತ್ತು, ಅದಕ್ಕೋಸ್ಕರ ವೀಲ್ ಅಲೈನ್ಮೆಂಟ್ ಹೋಗ್ಬಿಟ್ಟು ಮಸ್ತಾಗಿ ವೀಲೆಲ್ಲ ಬಿಚ್ಬಿಟ್ಟು ಎಲ್ಲ ವೀಲ್ ಅಲೈನ್ಮೆಂಟು, ವೀಲ್ ಬ್ಯಾಲೆನ್ಸಿಂಗು ಮತ್ತು ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಅಂದ್ಬಿಟ್ಟು ಬಿಲ್ಲೆಲ್ಲ ಪೇ ಮಾಡಿಕೊಂಡು ಅಲ್ಲಿಂದ ಸೀದಾ ಬಂದಿದ್ದೆ. ಎಲ್ಲಿಗೆ ಅಂತಂದರೆ ಗ್ಯಾಸ್ ಹಾಕ್ಸೋಕ್ಕೆ ಫುಲ್ ಟ್ಯಾಂಕ್ ಗ್ಯಾಸ್ ಹಾಕ್ಸ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಬಂದು ಮತ್ತೆ ಹೊಟ್ಟೆ ಎಸ್ತೈತೆ ಅಂತ ಊಟ ಮಾಡಿಕೊಂಡು ಅದಾದಮೇಲೆ ಮಸ್ತಾಗಿ ಪಾಪುನ ಆಟ ಆಡಿಸ್ತೈತೆ. ಪಾಪು ಮಸ್ತಾಗಿ ಖುಷಿಯಾಗಿ ಆಟ ಆಡ್ತಾಯಿದೆ, ಸಖತ್ತಾಗಿ ಆಟ ಆಡ್ತೈತೆ. ಅದಾದಮೇಲೆ ಮತ್ತೆ ಅಳ್ತಾಯಿತ್ತು. ಅದಾದಮೇಲೆ ಗಾಡಿಯಲ್ಲಿ ಮಸ್ತಾಗಿ ಪಾಪುಗೆ ರೌಂಡ್ ಓಡಿಸ್ದೆ ಅಂತ, ಅದು ನಗ್ನಕೊಂಡು ಮಸ್ತಾಗಿ ರೌಂಡ್ ಹೊಡಿತಾ ಇತ್ತು. ಅದಾದಮೇಲೆ ಮತ್ತೆ ರೌಂಡ್ ಎಲ್ಲ ಮುಗಿಸಿದ್ಮೇಲೆ ಆಮೇಲೆ ಮಸ್ತಾಗಿ ಪಾಪುನ ಎತ್ಬಿಟ್ಟು ಮತ್ತೆ ಕುತ್ಕೊಂಡಿದ್ದೆ. ಅದಾದಮೇಲೆ ಮೀಶೋದಲ್ಲಿ ಡೆಲಿವರಿ ಮಾಡಿದ್ದು ಟೋಪಿ ಬಂತು. ಟೋಪಿ ಹಾಕಿ ನೋಡಿದ್ರೆ ಮಸ್ತಾಗಿ ಕಾಣ್ತಾ ಇತ್ತು ಪಾಪು. ಅದಾದಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ದೆ. ಅದಾದಮೇಲೆ ಮತ್ತೆ ಇನ್ನೊಂದು ಆರ್ಡ್ರ್ ಎಲ್ಲ ಮುಗೀತು. ಮತ್ತೆ ಚಿಕ್ಕನ